ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿಂದ ಏನು ಟಾಪಿಕ್ ಅಂತಂದ್ರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರು ಇದ್ದೀರಿ ಅವರಿಗಾಗಿ ಇವತ್ತಿನ ರೀಡಿಂಗ್. ಥರ್ಡ್ ಪಾರ್ಟಿ ಅಂದರೆ ನಿಮ್ಮದು ಮತ್ತು ನಿಮ್ಮ ವ್ಯಕ್ತಿ ನಡುವೆ ಅಥವಾ ನಿಮ್ಮ ಸಂಬಂಧ ನಡುವೆ ಯಾರಾದರೂ ಮೂರನೇರು ಬಂದು ನಿಮ್ಮ ಒಂದು ರಿಲೇಷನ್ಶಿಪ್ ಹಾಳಾಗಿತ್ತು ಅಂದ್ರೆ ಯಾರು ಬಂದಿರ್ತಾರಲ್ಲ ಅವರು ನಿಮ್ಗೆ ಥರ್ಡ್ ಪಾರ್ಟಿ ಆಗ್ತಾರೆ. ಸಿಚುವೇಶನ್ ಇರ್ಬೋದು, ಪರ್ಸನ್ ಆಗಿರ್ಬೋದು. ಓಕೆ, ಸೊ ಗೈಡೆನ್ಸ್ ಏನಂತ ನೋಡೋಣ. ಮುನಾಲಜಿ ಕಾರ್ಡ್ಸಿಂದ ಏನು ಬರೋದು ನೋಡೋಣ ಅಂತ ಟ್ಯಾರೋದಿಂದ ಇಂಪಾರ್ಟೆಂಟ್ಲಿ ನೋಡುವ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ. ನಿಖಿತಾ ಟ್ಯಾರೋ ASMR, ಅವೇಕನ್ ಟ್ಯಾರೋ ವಿತ್ ನಿಖಿತಾ, ಅವೇಕನ್ ಟ್ಯಾರೋ, ನಿಖಿತಾ ರೀಡಿಂಗ್ಸ್, ಥರ್ಡ್ ಪಾರ್ಟಿ ಸಿಚುವೇಶನ್ ಟ್ಯಾರೋ, ಲವ್ ಟ್ಯಾರೋ ಕನ್ನಡ, ಡೈಲಿ ಟ್ಯಾರೋ ಕನ್ನಡ, ರಿಲೇಷನ್ಶಿಪ್ ಟ್ಯಾರೋ. ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಿದಾರ, ಏನು ಆಕತ್ ಮುಂದೆ ಅಂತೆಲ್ಲ ಹುಡ್ಕಾಕತ್ತಿದ್ರಿ ಅಂದರೆ ಯು ಆರ್ ಇನ್ ದ ರೈಟ್ ಪ್ಲೇಸ್. ನಿಮಗೆಲ್ಲನೂ ಇಲ್ಲಿ ಸಿಗ್ತಾ ಐತಿ. ಸೊ ಯಾವ ರಿಲೇಷನ್ಶಿಪ್ ಬಗ್ಗೆ ನೀವು ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರ ಜೊತೆಗೆ ಐತಿ, ಆ ರಿಲೇಷನ್ಶಿಪ್ ಒಳಗಿಂದ ಯಾರ್ಯಾರು ಅದಾರಲ್ಲ ಅವ್ರನ್ನ ವಿಜುವಲೈಸ್ ಮಾಡಿರಿ. 3 ಸಲ ಹೆಸರು ಹೇಳ್ಕೊಳ್ರಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಭಾಳ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳಕತ್ತೀರಿ ಭಾಳ ಜನ, ಮಾಡ್ಕೊಳ್ರಿ. ಗುಡ್, ಪಾಸಿಟಿವ್ ಆಗಿನೂ ಮಾಡ್ತಿದ್ದೀರಿ ಭಾಳ ಜನ, ಅದು ಭಾಳ ಖುಷಿ ವಿಚಾರ ಆ್ಯಕ್ಚುಲಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ನಿಮ್ಮ ವ್ಯಕ್ತಿಗೆ ನಿಮ್ಮಲ್ಲಿ ಏನು ಫೀಲಿಂಗ್ಸ್ ಇದಾವೆ ಅಂತ ಫಸ್ಟ್ ನೋಡೋಣಂತೆ. ಆಮೇಲೆ ಥರ್ಡ್ ಪಾರ್ಟಿ ಮತ್ತು ಅವ್ರ ನಡುವೆ ಏನು ನಡೀತಾ ಐತಿ, ನಿಮ್ಮ ವ್ಯಕ್ತಿ ನಡುವೆ ಏನು ನಡೀತಾ ಐತಿ ನೋಡೋಣ. ಥರ್ಡ್ ಪಾರ್ಟಿ ಬಂದ ಮೇಲೂ ಸಹ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಏನು ಫೀಲಿಂಗ್ಸ್ ಅದಾವು. ಸೊ ಫೀಲಿಂಗ್ಸ್ ಅಂದ್ಕೊಂಡು ಫೀಲಿಂಗ್ಸ್ ಇದು ಕಾರ್ಡ್ಸ್ ಬಂದು ನೀವು ಫ್ಯಾಮಿಲಿ ಆಗಿರ್ಬೋದು. ನೀವು ಇಲ್ಲಿ ನೋಡ್ತಿರೋರು ಭಾಳ ಜನ ಆಲ್ರೆಡಿ ನೀವು ಫ್ಯಾಮಿಲಿ ಒಳಗೆ ಅದಿರ, ಗಂಡ ಹೆಂಡತಿ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ನೀವು ನೋಡ್ತಿರ್ಬೋದು. ಅವರು ನೀವು ಆ್ಯಸ್ ಎ ಫ್ಯಾಮಿಲಿ ಅಂತಲೇ ಇರ್ಬೋದು. ಮೊದಲು ಭಾಳ ಖುಷಿಯಿಂದ ಇದ್ರೆ ಈಗೀಗ ಭಾಳ ಅದ. ಮ್ಯಾಕ್ಸಿಮಮ್ ಒಂದು 10 ಮಂತ್ಸಿಂದ ನಿಮ್ದು ರಿಲೇಷನ್ಶಿಪ್ ಒಳಗೆ ಈ ರೀತಿನೂ ಬಂದಿರಬಹುದು. ಬಟ್ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾರಂತಂದ್ರೆ ನಿಮ್ಮ ಬಗ್ಗೆ ಅವರು ಭಾಳ ಫೀಲಿಂಗ್ಸ್ ಇಟ್ಕೊಂಡಾರ. ಓಕೆ, ಏಸ್ ಆಫ್ ಕಪ್ ಬಂದ್ರೆ ಥರ್ಡ್ ಪಾರ್ಟಿ ಆಗಿ ಬಂತು. ಓಕೆ, ಭಾಳ ನೋಡ್ರಿ, ಏಸ್ ಆಫ್ ಕಪ್ಸ್ ನಿಮ್ಮ ಮ್ಯಾಗ ಒಂದು ನಂಬಿಕೆ ಐತೆ ಅವರಿಗೆ, ನಿಮ್ಮ ಮ್ಯಾಗ ಒಂದು ವಿಶ್ವಾಸ ಐತಿ, ನೀವು ಅವ್ರನ್ನೆಲ್ಲೂ ಬಿಟ್ಟು ಹೋಗಲ್ಲ ಅಂತಂದು. ಆಮೇಲೆ ನೀವು ಅವ್ರನ್ನ ಅಷ್ಟು ಪ್ರೀತಿ ಮಾಡ್ತೀರಂತನೂ ಐತಿ. ಹಾಗಾಗಿ ಅವ್ರ ಮ್ಯಾಗ ನಿಮ್ಮ ಮ್ಯಾಗ ಅದು ಭಾವನೆಗಳೇನು ಕಮ್ಮಿ ಆಗಿಲ್ಲ ಥರ್ಡ್ ಪಾರ್ಟಿ ಬಂದ ಮೇಲೂ ಸಹ. ಯಾಕಂದ್ರೆ ನಿಮ್ಮ ಜೊತೆಗೆ ಇದ್ದಾಗ ಅವರಿಗೆ ಒಂಥರ ಸಮಾಧಾನ ಇರ್ತೈತಿ, ಮನಸ್ಸು ಪೀಸ್ಫುಲ್ ಅಂತ ಒಂದು ಅವರಿಗೆ ಫೀಲ್ ಆಕತಿ. ನಿಮ್ಮನ್ನು ನೆನೆಸ್ಕೊಂಡ್ರೂ ಅವರಿಗೆ ಒಂದು ಪೀಸ್ಫುಲ್ನೆಸ್, ಮನಃಶಾಂತಿ ಅಂತ ಅನಿಸೋದಲ್ಲ, ಹಂಗನ ಫೀಲಿಂಗ್ ಐತಿ. ಬಟ್ ಈಗ ಕೆಲವೊಂದು ವಿಷಯಗಳಾಗ ಬಂದಿರಬಹುದು, ಮಕ್ಕಳ ವಿಷಯ ಒಳಗೂ ಆಗಿರ್ಬೋದು, ಇಲ್ಲಿ ಮಕ್ಕಳನ್ನು ನಿಮ್ಮ ಥರ್ಡ್ ಪಾರ್ಟಿ ಆಗಿರ್ಬೋದು. ಇಲ್ಲಿ ಭಾಳ ಜನರಿಗೆ ಅಂದ್ರೆ ಮಕ್ಕಳ ವಿಷಯಕ್ಕಾಗಿನ ನೀವಿಬ್ರು ಕಿತ್ತಾಡ್ತಿರ್ಬೋದು, ಮಕ್ಕಳ ವಿಷಯಕ್ಕಾಗಿ ನಿಮ್ಮೊಳಗೆ ಮನಸ್ಸು ಬೇಜಾರಾಗ್ತಿರ್ಬೋದು. ಇನ್ನೊಬ್ರು ವ್ಯಕ್ತಿ ಅಂದರೆ ಬೇರೆ ಯಾರೋ ಬರ್ಬೇಕಂತನೇ ಇಲ್ಲ, ನಿಮ್ಮಿಬ್ರು ಬಾಂಧವ್ಯ ಎದಕ್ಕೆ ಕೆಡ್ತು. ಸೊ ಅಲ್ಲಿ ಯಾರ ವಿಷಯಕ್ಕಾಗಿ ನೀವು ಜಗಳ ಮಾಡ್ತಿದ್ದೀರಿ, ಮನಸ್ತಾಪ ಮಾಡ್ಕೊಳಕತ್ತೀರಿ, ಬೇಜಾರಾಗ್ತಿದ್ದೀರಿ. ಸೊ ದೇ ಬಿಕಮ್ ಥರ್ಡ್ ಪಾರ್ಟಿ. ಸೊ ಇದು ಕ್ಲಿಯರ್ ಆಗಿರಲಿ. ಥರ್ಡ್ ಪಾರ್ಟಿ ಅಂದ್ಕೊಳ್ಳಿ ಯಾರೋ ಇನ್ನೊಂದು ವ್ಯಕ್ತಿನೇ ಬಂದರು ಹೊರಗಿನರ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಇಲ್ಲಿ ಭಾಳ ಮಕ್ಕಳ ವಿಚಾರ ಆಗ, ಯಾಕಂದ್ರೆ ನಿಮ್ಮಿಬ್ಬರ ಮಧ್ಯೆ ಭಾಳ ಚೆನ್ನಾಗಿ ಬಾಂಧವ್ಯ ಐತಿ. ಮತ್ತು ಮಕ್ಕಳ ವಿಷಯ ಅಂತ ಬಂದಾಗ, ಅಥವಾ ಮನೆಯೊಳಗೆ ನಿಮ್ಕಿನ್ನ ಸಣ್ಣವ್ರ ವಿಷಯ ಅಂತ ಬಂದಾಗ, ಅಥವಾ ನಿಮ್ಮ ಮನೆಯೊಳಗೆ, ನಿಮ್ಮ ಮನೆ ಅಂದ್ರೆ ನಿಮ್ಮ ಮನೆಯವ್ರಕಿನ್ನ, ನಿಮ್ಮ ಗಂಡನ್ಕಿನ್ನ ಅವ್ರದ್ದು ಸಣ್ಣವರು ತಂಗಿ ತಮ್ಮ ಯಾರ ಇದ್ದವ್ರು ಇರ್ಬೋದು, ಅಥವಾ ನಿಮ್ಮ ಮನೆ ನಿಮ್ಮ ಸಂಬಂಧಪಟ್ಟಂಗೆ ನಿಮ್ಮ ತಮ್ಮ ತಂಗಿ ನಿಮ್ಕಿನ್ನ ಸಣ್ಣವ್ರು. ಓಕೆ, ನಿಮ್ಮಿಬ್ರಿಕಿನ್ನ ಸಣ್ಣವ್ರು ಅಂತ ಬಂದಾಗ ವಿಷಯಗಳು ಇಲ್ಲೇ ಭಾಳ ಮನಸ್ತಾಪಗಳಾಗ್ತಾವೆ, ಮನೆಯೊಳಗೆ ಜಗಳಗಳಾಗ್ತಾವೆ, ಸಪೋರ್ಟ್ ಸಿಗಲ್ಲ ನಿಮಗೆ. ಅಲ್ಲಿ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗಲ್ಲ ಅಲ್ಲಿ ಆ ವಿಷಯ ಅಂತ ಬಂದಾಗ. ನೋಡ್ರಿ ಎಷ್ಟು ಜನಕ್ಕೆ ಹಿಂಗೈತಿ ನೋಡ್ಕೊಳ್ರಿ. ಥರ್ಡ್ ಪಾರ್ಟಿ ಇಲ್ರಿ ನಮ್ದು ಹಂಗೇನಿಲ್ಲ. ಇನ್ನೊಬ್ರು ಹೊರಗಿನಾರ ವ್ಯಕ್ತಿ ಬಂದಾರಂದ್ರೆ ಮೋಸ್ಟ್ಲಿ ನಿಮ್ಮಿಬ್ರಿಕಿನ್ನ ವಯಸ್ಸೊಳಗೆ ಭಾಳ ಸಣ್ಣವ್ರು ಇರ್ಬೋದು, ನಿಮ್ಮ ವ್ಯಕ್ತಿಕಿನ್ನ ಭಾಳ ಸಣ್ಣವ್ರು ವಯಸ್ಸಿರ್ಬೋದು. ಅವ್ರದ್ದು ಏಜ್ ಡಿಫ್ರೆನ್ಸ್ ಭಾಳ ಇರ್ಬೋದು ಅಲ್ಲೇ. ಸೊ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿಯ ನಡುವೆ ಹೆಂಗೈತಿ ಒಂದು ರಿಲೇಷನ್ಶಿಪ್ ನೋಡೋಣ. 10 ಆಫ್ ಸೋರ್ಡ್ಸ್ ಆ್ಯಂಡ್ ಡೆತ್. ಎಲ್ಲ ಮುಗಿದು ಹೋಗೈತೆ ಅನಿಸ್ತದೆ. ಅವರಿಬ್ಬರ ಮಧ್ಯೆ ಏನೂ
ಒಂದು ರಿಲೇಷನ್ಶಿಪ್ಪು ಅನ್ನೋದು ಏನೂ ಇಲ್ಲ, ಹೊಸ ಚೇಂಜಸ್ ಬರ್ತದವ ಅವ್ರ ಜೀವನದಾಗ ಅಂತ ಅವ್ರಿಗೊಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತದವು. ಯಾಕಂದ್ರೆ ಇಲ್ಲಿ ಹೊಸ ವ್ಯಕ್ತಿ ಅಂತ ಯಾರಾದರೂ ಬಂದಿದ್ರ ನಿಮ್ಮ ಜೀವನದೊಳಗೆ ನಿಮ್ಮಿಬ್ಬರ ಮಧ್ಯೆ, ಬೇರೆ ಯಾರೋ ಒಂದು ಹುಡುಗಿ ಬಂದಾಳ್ರಿ ಒಂದು ಹುಡುಗ ಬಂದನ್ರಿ ಹಾಗಾಗಿ ನಮ್ಮ ಒಂದು ರಿಲೇಷನ್ಶಿಪ್ ಹಾಳಾಗ್ತತಿ ಅನ್ನೋರಿಗೆ ಅಲ್ಲಿ ಒಂದು ಎಂಡ್ ಬರ್ತೈತಿ. ಭಾಳ ಸ್ಟಕ್ ಫೀಲ್ ಮಾಡ್ತಿದಾರ ಥರ್ಡ್ ಪಾರ್ಟಿ. ಇದರಿಂದ ಒಂದು ಬಿಡುಗಡೆ ಬೇಕು ಅಂತ ಥರ್ಡ್ ಪಾರ್ಟಿಗೆ ಅನ್ನಿಸ್ತಾ ಐತಿ ಇಲ್ಲಿ. ಓಕೆ, ಇಲ್ಲಿ ನಾನು ಹೇಳ್ದಂಗೆ ಇಲ್ಲಿ ಫ್ಯಾಮಿಲಿ ಮಕ್ಕಳು ಅಂತೆಲ್ಲ ಬಂದ್ರಂದ್ರೆ ಅವ್ರನ್ನ ನೀವು ಬಿಟ್ಟು ಹೋಗೋಕ್ಕಾಗಲ್ಲ ನೀವು. ಸೊ ಬಟ್ ಆ ಮಕ್ಕಳಿಗೆ ಮಕ್ಕಳನ್ನ ಹೇಳಿದ್ನಲ್ಲ, ಮನೆ ಒಳಗಿದ್ದರೂ ಸತಕ್ಕೆ ಏನು ಅನಿಸುತ್ತೆ ನಿಮ್ಮ ವ್ಯಕ್ತಿ ಕಡೆಯಿಂದ ಅವ್ರ ಒಂಥರ ಉಸಿರುಗಟ್ಟಿದಾಗ ಅಂದಿರ್ತಾರಣ್ಣ, ಅಯ್ಯೋ ಯಾಕೆ ನನಗೆ ಇಷ್ಟು ಸ್ಟ್ರಿಕ್ಟ್ ಮಾಡ್ತಾರೆ, ನನಗೆ ಯಾಕೆ ಹಿಂಗೆ ಹೇಳ್ತಾರೆ ಅಂತ ಭಾಳ ಯೋಚನೆ ಮಾಡ್ತಿದ್ದಾರೆ ಅವರು. ಓಕೆ, ಓವರ್ ನೆಗೆಟಿವ್ ಥಿಂಕಿಂಗ್ ಬರ್ತದವು ನಿಮ್ಮ ವ್ಯಕ್ತಿ ಬಗ್ಗೆ ಅವರಿಗೆ. ಸೊ ಥರ್ಡ್ ಪಾರ್ಟಿಗೂ ಅದು ಯಾಕೋ ನಾನು ಭಾಳ ಅತಿ ಮಾಡ್ತಿದ್ದೇನೆ, ಇದಕ್ಕೊಂದು ಎಂಡ್ ಹಾಕಲೇಬೇಕು ನಾನು, ಇದಕ್ಕೊಂದು ಹೊಸ ಆಯಾಮ ನಾನು ವಿಚಾರ ಮಾಡಬೇಕು ಅಂತಲೇ ಅವರು, ಅಥವಾ ನಮ್ಮೊಳಗೆ ನಾ ಏನಾದ್ರು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬೇಕು ಈ ಥರ್ಡ್ ಪಾರ್ಟಿ ಸಲುವಾಗಿ ಅಂತಲೇ ಕೆಲವೊಬ್ಬರಲ್ಲಿ ವಿಚಾರ ಮಾಡ್ತಿದ್ದಾರೆ ನೋಡ್ರಿ. ಸೊ ಇಲ್ಲಿ ಬೇರೆ ವ್ಯಕ್ತಿ ಬಂದಾಗ ನಿಮ್ಮ ಜೀವನದಾಗ ಅಂದರೆ ಈಗ ಮನೆಯದು ಫ್ಯಾಮಿಲಿ ವೈಸ್ ಬಿಟ್ಟು ನಮ್ಮ ಅತ್ತೆ ಬಂದಾರೆ, ನಮ್ಮ ಮಾವ ಬಂದಾರೆ, ನಮ್ಮ ಮನೆಯೊಳಗೆ ಯಾರೋ ಬಂದಾರ ಅಂದಾಗ ನೀವು ಕುತ್ಕೊಂಡು ಅದನ್ನು ಸಾಲ್ವ್ ಮಾಡ್ಕೋಬೋದು ಇಲ್ಲೇ. ಓಕೆ, ಇಲ್ಲ ಹೊರಗಿನ ವ್ಯಕ್ತಿನೇ ಯಾರೋ ಬಂದಾರ ಅಂತ ಯಾರ್ಯಾರು ಆ ಸಿಚುವೇಶನ್ ಒಳಗದಿರಿ ಅದನ್ನು ಒಂದು ನೋಡೋಣ. ಅಲ್ಲಿ ಅಂಥ ಸಿಚುವೇಶನ್ ಒಳಗಿದ್ದಾಗ ಥರ್ಡ್ ಪಾರ್ಟಿ ರಿಮೂವಲ್ ಆಗ್ತದ ಅಂತ ನೋಡೋಣ ಅಂತ. ಎಮೋಷ್ನಲಿ ಭಾಳನ ಹೊಂದಿಕೆ ಇಲ್ಲ ಇಲ್ಲಿ. ಓಕೆ, ರಿಮೂವ್ ಆಗ್ತತಿ, ಸ್ವಲ್ಪ ಟೈಮ್ ಕೊಡ್ರಿ ಅದಕ್ಕೆ. ಓಕೆ, ಇಲ್ಲಿ ನಿಮ್ಮ ಮನೆ ಒಳಗೆ ಆದ್ರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅದಾರಿ ನನಗೆ ಥರ್ಡ್ ಪಾರ್ಟಿ ಅಂದಾಗ, ಸೊ ದೇ ಕ್ಯಾನ್ ಹ್ಯಾಂಡಲ್ ಮಾಡ್ಕೋಬೋದು ಥರ್ಡ್ ಪಾರ್ಟಿ. ಅದ ಥರ್ಡ್ ಪಾರ್ಟಿ ಸಿಚುವೇಶನ್ ಏನೈತಿಲ್ಲ ಅದು ಇವರಿಂದ ನಮ್ಮ ರಿಲೇಷನ್ಶಿಪ್ ಹಾಳಾಯ್ತು, ಅವ್ರು ಸರಿ ಇದ್ದಿದ್ರೆ ನಾವು ಸರಿ ಇರ್ತಿದ್ವಿ, ಹಿಂಗೆಲ್ಲ ಬರ್ತಾವಲ್ಲ. ಸೊ ಇವು ಹ್ಯಾಂಡಲ್ ಮಾಡೋಕೆ ಬರ್ತಿದ್ದಿಲ್ಲ, ನೋ ಪ್ರಾಬ್ಲಮ್, ಸಾಲ್ವ್ ಆಗ್ತೈತಿ. ಸ್ವಲ್ಪ ಸಮಾಧಾನ ಇದ್ರಿ, ದೊಡ್ಡ ವಿಷಯನಿಲ್ಲ ಇಲ್ಲಿ, ಸಣ್ಣ ಸಣ್ಣ ವಿಚಾರಗಳು. ಫ್ಯಾಮಿಲಿ ಒಳಗೆ ಅಂತ ಬಂದಾಗ ಈಗ ಹೊರಗಿನವ್ರು ಯಾರೋ ಬಂದಾರೆ ನಮ್ಮ ಜೀವನಕ್ಕೆ, ನಮ್ಮ ಜೀವನ ಹಾಳಾಗ್ತೈತಿ ನಮ್ಮ ರಿಲೇಷನ್ಶಿಪ್ ಅಂದಾಗ, ಎಸ್ ದೇ ಆರ್ ಗೋಯಿಂಗ್ ಟು ಮೂವ್ ಅವೇ, ಅಥವಾ ನಿಮ್ಮ ವ್ಯಕ್ತಿನ ಅವರಿಂದ ಹೊರಗೆ ದೂರ ಬರ್ತಾರೆ. ಯಾಕಂದ್ರೆ ಅಲ್ಲಿ ಎಮೋಷ್ನಲ್ ಬಾಂಡಿಂಗ್ ಕಮ್ಮಿ ಆಗ್ತಾಯಿತ್ತು, ಯಾಕಂದ್ರೆ ಇಲ್ಲೇ ನೆಗೆಟಿವ್ ಯೋಚನೆಗಳು ಭಾಳ ಬರ್ತಾವೆ ಅವರಿಗೆ. ಹಾಗಾಗಿ ಇದರಿಂದ ಹೊರಗೆ ಹೋಗಲೇಬೇಕು ಅಂತ ಅವರು ಡಿಸೈಡ್ ಮಾಡ್ಯಾರ. ಟೈಮ್ ಕೊಡ್ರಿ. ಓಕೆ, ಟೈಮಿಂಗ್ ಆಮೇಲೆ ನೋಡೋಂಥ ಮುನಾಲಜಿ ಕಾರ್ಡ್ಸಿಂದ ಏನು ಬರ್ತಾ ನೋಡೋಣ. ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ನಿಮ್ಗೆ ಏನಾದರೂ ನಾನು ಇಲ್ಲಿ ರೀಡಿಂಗ್ ಮಾಡಬೇಕಾದ್ರೆ ನಿಮ್ದು ಏನಾದರೂ ಈ ಥರ ಕ್ವಶನ್ ಮಾಡಿರಿ ಅಂತ ಏನಾರು ನಿಮ್ಮ ಇದು ಬಂದ್ರೆ ಕ್ವಶನ್ಸ್ ಹಾಕಿರಿ ಕಮೆಂಟ್ ಒಳಗೆ. ನೆಕ್ಸ್ಟ್ ಟೈಮಿಗೆ ರೀಡಿಂಗ್ ಮಾಡಮ್ಮಂತ ತೊಗೊತೇನೆ, ನಾನು ಕನ್ಸಿಡರ್ ಮಾಡ್ತೇನೆ ಆ ಕ್ವಶನ್. ಈಗ ಅವರಿಬ್ರದ್ದು ಎನರ್ಜಿ ಹೆಂಗೈತಿ ನೋಡಿದೆ, ಸೊ ರಿಮೂವ್ ಆಗ್ತಾರ ಅಂತ ನೋಡಿದೆ. ಓಕೆ, ಇನ್ನೂ ಇದನ್ನು ಬಿಟ್ಟು ನಿಮ್ಗೆ ಏನಾದ್ರು ತಿಳ್ಕೊಬೇಕಂತಿತ್ತಂದ್ರೆ ಇಂಥ ಕ್ವಶನ್ ಕೇಳ್ಕೊರಿ, ಇದಕ್ಕೆ ಸಂಬಂಧ ಇರಲದು. ಸೊ ಮುನಾಲಜಿ ಕಾರ್ಡಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರ್ಯಾರು ಅದಿರಿದೆ, ಶೋ ದ ವರ್ಲ್ಡ್ ದ ರಿಯಲ್ ಯು. ನೀವೇನದಿರಿ ನೀವು ನಿಮಗೆ ನಿಮ್ಮ ತನಕ ಹೊರಗೆ ಹಾಕ್ರಿ. ಇನ್ನೊಬ್ರ ಸಲುವಾಗಿ ಭಾಳ ಅಡ್ಜಸ್ಟ್ ಹಾಕ್ಕೊಂಡು ಹೊಂಟಿದ್ರಿ, ನಿಮ್ಮನ್ನು ನೀವು ಭಾಳ ಕೆಲವೊಂದನ್ನು ಏನು ಹೇಳೋಕ್ಕಾಗ್ಲಾರ್ದ ಬಚ್ಚಿಟ್ಕೊಂಡಿದ್ರಿ ನೀವು, ಯಾಕಂದ್ರೆ ರಿಲೇಷನ್ಶಿಪ್ ಹಾಳಾಗ್ತತಿ ಅಂತಿರ್ಬೋದು, ಅಥವಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತಿರ್ಬೋದು. ಏನೇ ಇರಲಿ, ನೀವೇನದಿರಿ ಅನ್ನೋದನ್ನು ಜೀವನಕ್ಕೆ ಅಂದ್ರೆ ಜಗತ್ತಿಗೆ ತೋರಿಸ್ರಿ. ಅಂದರೆ ಇದು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ, ಇದಕ್ಕೆ ಸರಿ ಐತೆ ಅಂತ ಸರಿ ಅಂತ ಹೇಳೋದು ಕಲೀರಿ ಫಸ್ಟ್. ನೀವೇನದಿರಿ ಅದನ್ನು ಹೊರಗೆ ಬರಲಿ. ಅದು ವಾಟ್ ಯು ನೀಡ್ ಟು ಸಿ ನೋಡ್ರಿ, ನೀವೇನು ರಿಯಲ್ ಅದಿರಿ ಅಂತ ಹೇಳಿ ಬಂತು. ಸೊ ನೀವು ಜೀವನದಾಗ ಏನನ್ನ ರಿಲೀಸ್ ಮಾಡಬೇಕು, ಬಿಟ್ಟು ಬಿಡ್ಬೇಕು. ಒಂದು ರಿಲೀಸ್ ಅಂದ್ರೆ ಕೈ ಗಾಳಿಪಟ ಹಾರ್ತಿರ್ತದೆ, ಕೈ ಬಿಟ್ಬಿಟ್ರೆ ಹೆಂಗಾಗದ ದಾರಾನ, ದಟ್ ಈಸ್ ರಿಲೀಸ್. ಸುಮ್ಮನೆ ಅಲ್ಲಿ ಹಿಡ್ಕೊಂಡು ರಕ್ತ ಬರಂಗೆ ಕೈ ಹಿಡ್ಕೊಂಡು ಅದು ಹಾರ್ತಿರ್ತೈತೆ, ಎಲ್ಲೋ ಕೈ ದಾರ ಎಳೆದ ಕೈ ರಕ್ತ ಬರ್ತದೆ. ಬಟ್ ರಿಲೇಷನ್ಶಿಪ್ ಅಂದ್ರೆ ನಂಗೆ ಬ್ಯಾಡಾಗಿದ್ದು, ರಕ್ತ ನಿಮಗೆ ಬರ್ತೈತದ ಕೈ ಒಳಗೆ, ಬಟ್ ಅದು ಗಾಳಿಪಟ ಎಲ್ಲೆಲ್ಲೋ ಹಾರು ಹೋಗಿರ್ತದೆ, ಒಂದೊಂದ್ಸಲ ಅದೆಲ್ಲೋ ಹೋಗಿ ಸಿಕ್ಕೊಂಡಿರ್ತೈತಿ, ಬಟ್ ಜಾಗ್ತಿರ್ತೀರಿ ನೀವು. ಉದಾಹರಣೆ ಹೇಳ್ತದೆ ನಾನು. ಸೊ ನಿಮ್ಮ ಜೀವನದಾಗ ನೋಡ್ಕೊಳ್ರಿ, ನೀವೇನು ರಿಲೀಸ್ ಮಾಡಬೇಕು ಅನ್ನೋದನ್ನು ನೀವು ಲಕ್ಷ್ಯ ಕೊಡ್ರಿ, ಅವಾಗ ನಿಮ್ಮ ತನ ನಿಮಗೆ ಉಳಿತೈತಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ 2 ಕಾರ್ಡ್ ಬಂದಿಲ್ಲ. ಓಕೆ, ರೊಮ್ಯಾಂಟಿಕ್ ಸೈಕಲ್ ಬಿಗನ್ಸ್. ಓಕೆ, ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಂಡಾಗ, ನೀವು ಏನು ಅನ್ನೋದು ಗೊತ್ತಾದಾಗ ನಿಮ್ಮ ಜೀವನದಾಗ ಒಂದು ರೊಮ್ಯಾಂಟಿಕ್ ಆದಂಥ, ಒಂದು ಒಳ್ಳೇದಂಥ, ಒಂದು ಖುಷಿ ಆದಂಥ ಒಂದು ದಿನಗಳ ಬರೋಕೆ ಸ್ಟಾರ್ಟ್ ಆಗ್ತವೆ. ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್. ಸೊ ನೀವು ಅನ್ಕೋಬೋದು, ನಾನು ಪ್ರೀತಿ ಮಾಡೋರು ನನ್ನ ಫ್ಯಾಮಿಲಿ ಎಲ್ಲ ಯಾರು ಇರ್ಬೋದು, ಅವರೆಲ್ಲರೂ ಸೇಫ್ ಆಗದಾರ ಅಂತ ನಿಮ್ಗೆ ಏನಾದ್ರು ಕ್ವಶನ್ ಇದ್ರೆ, ಎಸ್ ದೇ ಆರ್ ಸೇಫ್. ಯೂನಿವರ್ಸ್ ನಿಮಗೊಂದು ಗೈಡೆನ್ಸ್ ಕೊಡ್ತದ್ರೆ, ನೋ ನೀಡ್ ಟು ವರಿ. ಸೊ ಬಿ ಯುವರ್ ಸೆಲ್ಫ್. ಕೆಲವೊಂದು ಸಲ ಏನಾಗ್ತದೆ ಅಂದ್ರೆ, ಯಾಕೆ ಇದು ಕಾರ್ಡಿಗೆ ತಕ್ಕಂಗೆ ಏನಂದ್ರೆ,
ನಾನು ಈ ರಿಲೇಷನ್ಶಿಪ್ ಬಿಟ್ಟು ಹೋಗ್ಬಿಟ್ರೆ ನಾಳೆ ನನ್ನ ಮಕ್ಳಿಗೆ ಹೆಂಗೆ, ನಮ್ಮ ಪೇರೆಂಟ್ಸಿಗೆ ಹೆಂಗೆ, ನಮ್ಮ ಸ್ಟೇಟಸಿಗೆ ಹೆಂಗೆ, ಹಿಂಗೆ ಕೆಲವೊಂದು ಕ್ವಶನ್ಸ್ ಬರ್ತಾವೆ. ಸೆಕ್ಯೂರಿಟಿ ಫೀಲಿಂಗ್ಸ್ ಫಾರ್ ಸಮ್ ಅದರ್ಸ್. ಓಕೆ, ಅದಕ್ಕಾಗಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೊಂಟೇನೆ ರೀ, ಅದಕ್ಕಾಗಿ ನಾನು ಈ ರಿಲೇಷನ್ಶಿಪ್ ಒಳಗೆ ಅದೇನು ರೀ, ಅದಕ್ಕಾಗಿ ನಾ ಬಾಯಿ ಮುಚ್ಕೊಂಡು ಅದೇನು ರೀ, ನಾ ಏನೂ ಹೇಳಾಕತ್ತಿಲ್ಲ ರೀ. ಹಂಗೆ ಅನ್ನೋರು ಭಾಳ ಜನ ಇರ್ತಿರಲ್ಲ. ಸೊ ಇಲ್ಲಿ ಹೇಳಿದೆ, ನೀವು ಆಗ್ರಿ, ಎಲ್ಲರೂ ಸೇಫ್ ಅದರಲ್ಲೇ. ನಿಮ್ಮ ಯಾರು ಪ್ರೀತಿ ಮಾಡ್ತೀರಿ, ನೀವು ಯಾರು ಸೇಫ್ ಇರ್ಬೇಕಂತೀರಿ, ಯಾರು ಸೆಕ್ಯೂರಿಟಿ ದೇವ್ರು ಎಲ್ಲರನ್ನದಿಲ್ಲೇ ದೇವ್ರು ಕಾಪಾಡ್ತಿದಾರ ಅಂದರೆ ಎಲ್ಲರೂ ನೀವು ಸೇಫ್ ಅದಾರ. ಸೊ ಏನು ಬೇಡ ಅನ್ನೋದು ಅದನ್ನು ರಿಲೀಸ್ ಮಾಡಿರಿ. ನೀವು ಆಗಿರ್ರಿ ಅಂತ ನಿಮ್ಗೆ ಇಲ್ಲೊಂದು ಮೋಸ್ಟ್ಲಿ ಇದು ಹೈ ಟೈಮ್ ಅನಿಸ್ತದೆ ನಿಮ್ಗೆ. ಹೈ ಟೈಮ್ ಅಂದ್ರೆ ಇದು ಈಗ ಸ್ಟೆಪ್ ತೊಗೊಳ್ಳಿಲ್ಲ ಅಂದ್ರೆ ಮತ್ತೆ ನಿಮ್ಮ ಮುಂದೆ ಸ್ಟೆಪ್ ತೊಗೊಳಕ್ಕೆ ಆಗಂಗಿಲ್ಲ. ಹಿಂಗೆ ಇರ್ಬೇಕಾಗತ್ತೆ ಅಂತ ಅರ್ಥ. ಸೊ ಏಂಜಲ್ಸ್ ಗೈಡೆನ್ಸ್ ಏನು ಕೊಡ್ತೀರಿ? ಎಮೋಷ್ನಲಿ ನೋಡ್ರಿ, ಭಾಳ ಅಂದ್ರೆ ಭಾಳ ವಿಡ್ರಾ ಆಗಿರಿ ನೀವು, ಅಂದ್ರೆ ಭಾಳ ಕುಗ್ಗಿರಿ ಅಂತೇವಲ್ಲ. ಹತ್ತು ನಮ್ಮ ಕಣ್ಣೀರು ಎಲ್ಲ ಬತ್ತು ಹೋಗ್ಬಿಟ್ಟವ್ರಿ, ಕಣ್ಣೀರ ಬರಂಗಿಲ್ಲ ರೀ, ನಮ್ಗೆ ಈಗ ದುಃಖನ ಆಗಲ್ಲ. ನಮ್ಮ ವ್ಯಕ್ತಿ ಏನು ಮಾಡಿ ನಮ್ಗೆ ಅನ್ಕಲ್ಲಾಗ್ಬಿಟ್ಟೈತೆ ಮನಸ್ಸು ಅಂತೀನಿ, ಹಂಗಾಗಿರಿ. ಸೊ ನಿಮ್ಮ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ರಿ, ಅಷ್ಟೊಂದು ಭಾಳ ಕುಗ್ಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರಿನ ಜೊತೆ ನೀರು ಯಾಕಂತಂದ್ರೆ ಅದು ನಮ್ಮ ಎಮೋಷನನ್ನು ರೆಪ್ರೆಸೆಂಟ್ ಮಾಡ್ತೈತಿ. ನಿಮ್ಮ ಜೊತೆಗೆ ಪ್ರತಿ ಸಲನೂ ಹೇಳ್ತೇನೆ ನಾನು, ನಿಮ್ಮ ಜೊತೆಗೆ ಒಂದು ಗ್ಲಾಸ್ ನೀರು ಇಟ್ಕೊಳ್ರಿ ಒಂದು ಸ್ವಲ್ಪ ಹೊತ್ತು. ನಿಮ್ಮ ಎಮೋಷನ್ಸ್ ಎಲ್ಲ ಅದು ಹೀರ್ಕೊಂತತಿ, ಆ್ಯಕ್ಚುಲಿ ನಿಮ್ಮ ಎನರ್ಜಿ ತೊಗೊತದ. ಆಮೇಲೆ ಅದನ್ನು ಒಯ್ದು ಒಂದು ಗಿಡಕ್ಕೆ ಹಾಕ್ರಿ. ಮನೆಯಿಂದ ಹೊರಗೆ ಹಾಕ್ರಿ, ಮನೆ ಒಳಗಿರೋದು ಪಾಟ್ಸ್ಗೆಲ್ಲ ಹಾಕ್ಬೇಡ್ರಿ, ಪೂರ ನಿಮ್ಮ ಮನೆಯಿಂದ ದೂರ ಇರೋ ಗಿಡಕ್ಕೆ ಹಾಕ್ರಿ. ನಿಮ್ಮ ಊರೊಳಗೆ ಲೇಕ್ ಇದ್ರೆ, ಯಾವ್ದಾದ್ರು ವಾಟರ್ ಸೋರ್ಸ್ ಇದ್ರೆ ಸೇಫಾಗಿ ಹೋಗ್ರಿ. ಮಳೆಗಾಲ ಐತಿ, ಸ್ವಲ್ಪ ತಲ್ಕುಂದು ಬರ್ರಿ. ನೀರೊಳಗೆ ಆಟ ಆಡೋಕೆ ಹೋಗ್ರಿ, ಈಜಾಡ್ರಿ ಅಂತ ಹೇಳಿಲ್ಲ, ದೂರ ದಂಡಿ ಮೇಲೆ. ಓಕೆ, ಅದು ನಿಮ್ಗೆ ಅದ್ರದ್ದು ಒಂದು ಅಲೆಗಳ ಶಬ್ದ ಕೇಳಲಿ, ಅದ್ರದ್ದು ವಾಟರ್ದು ಒಂದು ಚೆನ್ನಾಗಿರೋ ಒಂದು ಸ್ಮೆಲ್ ಬರ್ತೈತೆ, ಅದರದ್ದು ಜುಳು ಶಬ್ದ ಕೇಳ್ತಿರ್ತೈತಿ, ಅದು ನಿಮ್ಗೆ ಫೀಲ್ ಆಗಬೇಕು. ಓಕೆ, ಇಟ್ ಈಸ್ ಒಂಥರ ಹೀಲಿಂಗ್ ಎನರ್ಜಿ. ಹಂಗೆ ಸೇಫ್ ಆಗಿರ್ರಿ. ಬಟ್ ಬಿ ಹಾನೆಸ್ಟ್ ವಿತ್ ಯುವರ್ ಸೆಲ್ಫ್. ಇಲ್ಲೇನು ಬಂತು? ಶೋ ದ ವರ್ಲ್ಡ್ ಹೂ ಯು ಆರ್ ಅಂತ ಬಂತು. ಇಲ್ಲೇನು ಏಂಜಲ್ಸ್ ನಿಮ್ಗೇನು ಹೇಳ್ತಿದಾರೆ ಅಂದ್ರೆ, ಮೂನ್ ಅದನ್ನ ಹೇಳ್ತಾ ಐತಿ. ಆಮೇಲೆ ನಿಮ್ಗಿಲ್ಲಿ ಏಂಜಲ್ಸ್ ಅದನ್ನ ಬಿ ಹಾನೆಸ್ಟ್ ವಿತ್ ಯುವರ್ ಸೆಲ್ಫ್. ವಾಟ್ ಈಸ್ ಯುವರ್ ಹಾರ್ಟ್ಸ್ ಟ್ರೂ ಡಿಸೈರ್. ನಿಮ್ಮ ಮನಸ್ಸಿಗೆ ನಿಜವಾಗ್ಲೂ ಏನು ಬೇಕು ಅನ್ನೋದು ನಿಮಗೆ ಗೊತ್ತೈತಿ. ನೀವಾಗಿ ಅಗೇನ್ ನಿಮ್ಗೆ ನೀವು ಮೋಸ ಮಾಡ್ಕೋಬೇಡ್ರಿ, ಸುಳ್ಳು ಹೇಳ್ಕೊಬೇಡ್ರಿ, ನಿಮಗೆ ನೀವೇ ಸುಳ್ಳು ಹೇಳ್ಕೊಬೇಡ್ರಿ. ನಾ ಭಾಳ ಖುಷಿ ಅದೇನ್ರಿ, ನಿಮಗೆ ನೀವು ಸುಳ್ಳು ಹೇಳ್ಕೊಳಕತ್ತೀರ ಕೇಳ್ಕೊರಿ. ನಾ ಭಾಳ ದುಃಖ ಅದೇನ್ರಿ, ನಿಮಗೆ ನೀವು ಸುಳ್ಳು ಹೇಳ್ಕೊಳಕತ್ತೀರ. ಜಸ್ಟ್ ಬಿ ಯುವರ್ ಸೆಲ್ಫ್ ಅದು ಹೇಳ್ತಿರೋದು. ಸೊ ಯಾಕೆ ಎರಡೂ ಕಡೆ ಅದು ಬರ್ತದವು, ಇದ್ರ ಕಡೆ ಭಾಳ ಲಕ್ಷ ಕೊಡ್ರಿ. ಹಾನರ್ ದ ಸೈಕಲ್ಸ್ ಆಫ್ ಯುವರ್ ಬಾಡಿ ಎನರ್ಜಿ ಲೆವೆಲ್ಸ್ ಆ್ಯಂಡ್ ಎಮೋಷನ್ಸ್. ಭಾಳ ಚೇಂಜಸ್ ಬರ್ತದ ಅನಿಸ್ತದೆ ನಿಮ್ಮ ಬಾಡಿ ಒಳಗೆ, ನಿಮ್ಮ ಎಮೋಷನ್ಸ್ ಒಳಗೆ. ನಿಮ್ಮ ಸುತ್ತಮುತ್ತದ ವಾತಾವರಣ ಕಡೆಯಿಂದ ನಿಮ್ಗೆ ಏನೋ ಚೇಂಜಸ್ ಅನ್ನಿಸ್ತಾ ಐತಿ. ನನ್ನೊಳಗೆ ಏನೋ ಚೇಂಜಸ್ ಅಂದ್ರೆ ನನಗೊಂದು ರೆಸ್ಪಾನ್ಸ್ ಮಾಡೋದಾಯ್ತು, ನಾ ಏನೋ ಬದಲಾವಣೆ ಆಗೇನೆ ಅಂತ ನಿಮ್ಗೆ ಅನ್ನಿಸ್ತಾ ಇತ್ತಂದ್ರೆ ಪ್ಲೀಸ್ ಹಾನರ್ ಇಟ್. ಅದಕ್ಕೊಂದು ಮರ್ಯಾದೆ ಕೊಡ್ರಿ. ದಟ್ ಈಸ್ ಗುಡ್ ಫಾರ್ ಯು ಅಂತ. ಹಂಗೆ ನಾ ಭಾಳ ಶಾಂತಿ ಇದ್ದೀರಿ, ನನಗೆ ಭಾಳ ಸಿಟ್ಟು ಬರಾಕತ್ತೈತ್ರಿ ಈಗ ಅದಲ್ಲ. ಓಕೆ, ಶಾಂತಿ ನೆಮ್ಮದಿ ಹಂಗೆ ಒಳ್ಳೆ ಚೇಂಜಸ್. ಸೆನ್ಸಿಟಿವಿಟಿ, ಭಾಳ ಸೆನ್ಸಿಟಿವ್ ಆಗಬೇಡ್ರಿ ನೋಡ್ರಿ. ಯಾಕಂದ್ರೆ ಮೂರು ಕಾರ್ಡ್ ನಿಮ್ಗೆ ಹೇಳ್ತದಾವಿಲ್ಲೇ. ಸೊ ಇದು ಯಾರು ಇದ್ರ ರೀಡಿಂಗ್ ನೋಡ್ತಿದ್ದಲ್ಲ, ದಯವಿಟ್ಟು ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ರಿ. ಭಾಳ ಸೆನ್ಸಿಟಿವ್ ಆಗ್ತದ್ರಿ. ಹಾರ್ಶ್ ರಿಲೇಷನ್ಶಿಪ್, ಇದನ್ನ ಎನ್ವಿರಾನ್ಮೆಂಟ್, ನಿಮ್ಮ ಸಿಚುವೇಶನ್, ಕೆಮಿಕಲ್ಸ್, ಹಾರ್ಶ್ ಅಂದ್ರೆ ಭಾಳ ನಿಮಗೆ ತೊಂದರೆ ಕೊಡೋಂಥವು, ನಿಮಗೆ ಕಷ್ಟ ಕೊಡೋಂಥವು, ಹಾಳು ಮಾಡವು ನಿಮ್ಮ ಜೀವನ. ಅಂಥ ರಿಲೇಷನ್ಶಿಪ್ನ ಅಥವಾ ನಿಮ್ಮ ಅಂಥ ಪರಿಸರನ, ಅಂಥ ಕೆಲವೊಂದು ಸಿಚುವೇಶನ್ನ ಏನೋ ಮಾತುಕತೆ ಆಡ್ತಿರ್ತೀರಿ, ಅದು ಗೊತ್ತೀಗ ಇಲ್ಲಿ ಹೋಗತ್ತೀಗ ನೆಕ್ಸ್ಟ್ ಅಂದಾಗ ಸುಮ್ಮನೆ ಬಂದುಬಿಡ್ಬೇಕಲ್ಲಿ. ಅದನ್ನು ಅವಾಯ್ಡ್ ಮಾಡಿರಿ ನಿಮ್ಗೆ ಹೇಳ್ತಿದ್ದಾರೆ. ಕೆಮಿಕಲ್ಸ್ ಅಂತ ಇವನು ಕೆಮಿಕಲ್ಸ್ ಎಲ್ಲ ಸ್ವಲ್ಪ ಆರ್ಗ್ಯಾನಿಕ್ ಇದ್ದಿದ್ದು ಉಣ್ರಿ, ಚಲೋದು ಉಣ್ರಿ, ಜಂಕ್ ಫುಡ್ ಎಲ್ಲ ತಿನ್ಬೇಡ್ರಿ. ಸೊ ಎವ್ರಿಥಿಂಗ್ ಈಸ್ ಇಲ್ಲಿ ಹೇಳ್ತಿದ್ದಾರೆ ನಿಮ್ಗೆ. ಯಾಕಂದ್ರೆ ಪ್ರತಿಯೊಂದು ಡೆಕ್ಕಿಂದನೂ ನಿಮಗೆ ಬಂದಿರೋದು ಅದೇ. ಸೊ ಅದ್ರ ಕಡೆ ಭಾಳನ ಲಕ್ಷ್ಯ ಕೊಟ್ಕೊಳ್ರಿ. ವೈಟ್ ತಾರ ಕಡೆಯಿಂದನೂ ಬಂದತಿಲ್ಲ, ಮೂನ್ ಕಡೆಯಿಂದನೂ ಬಂತು, ಟ್ಯಾರೋ ಒಳಗೂ ಬಂದೈತೆ ನಿಮಗೆ. ಸೊ ನಿಮ್ಮ ಕಡೆ ನೀವು ಚೇಂಜ್, ಈ ಇಂಪಾರ್ಟೆಂಟ್ ಥರ್ಡ್ ಪಾರ್ಟಿ ಅದಾರ ಅಂದ್ರೆ ನೀವು ಕೊರಕೊಂತ ಕುಂದ್ರೋದಲ್ಲ.
ಏನೇ ಕಷ್ಟ ಬಂದದಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಅಂತ ಇದ್ದೇ ಇರ್ತೈತಿ. ಭಾಳ ಇನ್ನೊಬ್ರ ಕಷ್ಟನ ನಂದ ಕಷ್ಟ ಅನ್ಕೊಳಕ್ಕೆ ಹೋಗಿ ಎಲ್ಲರೂ ನೀವು ಸಾಲ್ವ್ ಮಾಡೋಕೆ ಆಗಂಗಿಲ್ಲ. ಸ್ವಲ್ಪ ಇವೆಲ್ಲ ತಿಳ್ಕೊರಿ. ಓಕೆ, ಸಣ್ಣ ಸಣ್ಣ ವಿಚಾರಗಳಿಂದ ನಾವು ಜೀವನನ ಸಿಂಪಲ್ ಮಾಡ್ಕೋಬೋದು ಇಂಪಾರ್ಟೆಂಟ್ಲಿ. ಓಕೆ, ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಇಲ್ಲಿ ಬಂದಿರೋದು ಇಂಪಾರ್ಟೆಂಟ್ಲಿ ಇನ್ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಇವತ್ತು ಯಾರು ರೀಡಿಂಗ್ ನೋಡ್ತಿದ್ದೀರಿ ಅವರಿಗಾಗಿ ಅದನ್ನು ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟ್ಯಾರೋ ವಿತ್ ನಿಖಿತಾ, ಡೈಲಿ ಟ್ಯಾರೋ ರೀಡಿಂಗ್ ಕನ್ನಡ. ನೋಡಿರಿ, ನಿಮಗಾಗಿ ಇಲ್ಲೇ ಮೂನಾಲಜಿ ಕಾರ್ಡ್ಸಿಂದ ಗೈಡೆನ್ಸ್ ಬರ್ತೈತಿ, ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಬರ್ತದವು, ನಿಮ್ಗೆ ಹೀಲಿಂಗ್ ಎನರ್ಜೀಸ್ ಬರ್ತದವು, ರಿಲೇಷನ್ಶಿಪ್ಪಿಗೆ ಗೈಡೆನ್ಸಿಗೆ ನಿಮಗಿಲ್ಲೇ ರೀಡಿಂಗ್ಸ್ ಬರ್ತದವು. ಸೊ ಎಲ್ಲ ತಿಳ್ಕೊಂಡು ಅಪ್ಗ್ರೇಡ್ ಮಾಡ್ಕೊಳ್ರಿ ನಿಮ್ಮ ಜೀವನನ. ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕಲ್ಲ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕನೆ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ. ಖುಷಿಯಾಗಿರೋದಂದ್ರೆ ಅದಕ್ಕೆ ಕಾರಣ ನೀವೇ, ಬೇರೆ ಯಾರೂ ಅಲ್ಲ. ಫಸ್ಟ್ ಇದನ್ನು ತಿಳ್ಕೊರಿ, ಜೀವನ ಭಾಳ ಸಿಂಪಲ್ ಹಾಕ್ಕೊಂತ ಹೋಗತಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸೋಣ. ಥ್ಯಾಂಕ್ ಯು.